ಎಸ್ ರಿಯಲ್ಮಿ ನಾರ್ಜೋ 70 ಟರ್ಬೋ ಇನ್ ದಿಸ್ ಪ್ರೈಸ್ ರೇಂಜ್ ದ ಬೆಸ್ಟ್ ಬಡ್ಜೆಟ್ ಸೆಗ್ಮೆಂಟ್ ಸ್ಮಾರ್ಟ್ ಫೋನ್ ಅಂತ ಹೇಳ್ಬೋದು. ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ನಾವು 90 FPS ತನಕ ಗೇಮಿಂಗ್ ನಲ್ಲಿ ಆಡಬಹುದು. ಅದರ ನಂತರ ಅದೇ ರೀತಿ ಒಂದು ಒಳ್ಳೆ ಗೇಮಿಂಗ್ ಪ್ರೊಸೆಸರ್ ಕೂಡ ಈ ಒಂದು ಸ್ಮಾರ್ಟ್ ಫೋನ್ ಕೊಟ್ಟಿರುವಂತದ್ದು. ಸೊ ಕೊನೆ ತನಕ ಈ ಒಂದು ವಿಡಿಯೋ ನೋಡಿ ನಾನು ಈ ಒಂದು ವಿಡಿಯೋದಲ್ಲಿ ಈ ಒಂದು ಸ್ಮಾರ್ಟ್ ಫೋನ್ ಅನ್ಬಾಕ್ಸಿಂಗ್ ಮಾಡಿ ಹಾಗೆ ರಿವ್ಯೂ ಮಾಡ್ತೀನಿ. ನನಗೆ ಈ ಒಂದು ವಿಡಿಯೋದಲ್ಲಿ ನನಗೆ ಏನ್ ಇಷ್ಟ ಆಯ್ತು ಹಾಗೆ ಏನ್ ಕಷ್ಟ ಆಯ್ತು ಕಂಪ್ಲೀಟ್ ನಾನು ನಿಮಗೆ ತಿಳಿಸ್ತೀನಿ. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರುವಂತ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಬಹುದು. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಿಮಗೆ ಈ ಒಂದು ಬಾಕ್ಸ್ ಔಟ್ ಸೈಡ್ ಇಂದ ಈ ರೀತಿ ಕಾಣಿಸ್ತಿರುವಂತದ್ದು. ಇದನ್ನ ಡೈರೆಕ್ಟ್ ಆಗಿ ಅನ್ಬಾಕ್ಸಿಂಗ್ ಮಾಡಿದ್ರೆ ಮೊದಲನೇದಾಗಿ ಸಿಮ್ ಕಾರ್ಡ್ ಟೂಲ್ ಸಿಗುವಂತದ್ದು, ಕೇಸ್ ಸಿಗುವಂತದ್ದು, ಫೋನ್ ಸಿಗುವಂತದ್ದು, ಅದರ ನಂತರ 45 ವ್ಯಾಟ್ ಒಂದು ಚಾರ್ಜರ್ ಅಡಾಪ್ಟರ್ ಸಿಗುವಂತದ್ದು, ಲಿಟ್ರಲಿ ಟೈಪ್ ಎ ಟು ಟೈಪ್ ಸಿ ಒಂದು ಕೇಬಲ್ ಕೂಡ ನಿಮಗೆ ಇಲ್ಲಿ ಸಿಗ್ತಿರುವಂತದ್ದು. ಸೊ ನೈಸ್ ಅನ್ಬಾಕ್ಸಿಂಗ್. ಇನ್ನು ಈ ಒಂದು ಸ್ಮಾರ್ಟ್ ಫೋನ್ ನಾವೇನೋ ಡಿಸೈನ್ ಹೋದ್ವಿ ಅಂದ್ರೆ ನಿಜವಾಗ್ಲೂ ಒಂದು ಹೊಸ ಡಿಸೈನ್ ಅಂತ ಹೇಳ್ಬೋದು. ಹೌದು, ರಿಯಲ್ಮಿ ಹೊಸದಾಗಿ ಒಂದು ಹೊಸ ಕಲರ್ಗಳನ್ನ ನಾವು ಅವರು ಚಾಯ್ಸ್ ಮಾಡ್ಕೊಂಡು ಬರ್ತಾನೆ ಇರ್ತಾರೆ. ರಿಯಲ್ಮಿ ನಾರ್ಜೋ 70X ಈ ಎಲ್ಲಾ ಸ್ಮಾರ್ಟ್ ಫೋನ್ಗಳಲ್ಲೂ ಕೂಡ ಹೊಸದಾಗಿ ಇವರು ಕೆಲವೊಂದು ಕಲರ್ಸ್ ಅಂತ ತಗೊಂಡ್ಬರ್ತಾ ಇದ್ರು. ಅದೇ ರೀತಿ ಈಗ ಬಂದ್ಬಿಟ್ಟು ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲೂ ಕೂಡ ಹೊಸ ಡಿಸೈನ್ ಬಂದಿರುವಂತದ್ದು. ಈ ಒಂದು ಸ್ಮಾರ್ಟ್ ಫೋನ್ ತುಂಬಾನೇ ಯುನೀಕ್ ಆಗಿರುವಂತದ್ದು. ಈ ಒಂದು ಸ್ಮಾರ್ಟ್ ಫೋನ್ ನಿಮಗೆ ಬ್ಯಾಕ್ ಅಲ್ಲಿ ಬಂದು 2 ಕಲರ್ ಮಿಕ್ಸಿಂಗ್ ಆಗಿರುವಂತದ್ದು, ಯೆಲ್ಲೋ ಅಂಡ್ ದೆನ್ ಬ್ಲಾಕ್ ಎರಡು ಕೂಡ ಮಿಕ್ಸ್ ಆಗಿರುವಂತದ್ದು. ಇನ್ನು ಪ್ಲಾಸ್ಟಿಕ್ ಬ್ಯಾಕ್ ಇರುವಂತದ್ದು, ಅದಾದ ನಂತರ ಕೆಳಗಡೆ ಏನಾದ್ರು ಬಂದ್ರೆ ಸ್ಪೀಕರ್ ಗ್ರಿಲ್ ಇರುವಂತದ್ದು, ಟೈಪ್ ಸಿ ಪೋರ್ಟ್ ಇರುವಂತದ್ದು, ಮೈಕ್ ಇರುವಂತದ್ದು, ಸಿಮ್ ಕಾರ್ಡ್ ಟ್ರೈ ಇರುವಂತದ್ದು. ಇನ್ನು ಮೇಲ್ ಬಂದಿದೆ ಅಂದ್ರೆ 3.5mm ಜಾಕ್ ಇರುವಂತದ್ದು, ಸ್ಪೀಕರ್ ಗ್ರಿಲ್ ಇರುವಂತದ್ದು, ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ ಕೂಡ ಇರುವಂತದ್ದು. ಇನ್ನು ರೈಟ್ ಸೈಡ್ ಬಂದ್ರೆ ಅಂದ್ರೆ ನಿಮಗೆ ಆಬ್ವಿಯಸ್ಲಿ ವಾಲ್ಯೂಮ್ ಬಟನ್ ಅಂಡ್ ಪವರ್ ಬಟನ್ ಆಬ್ವಿಯಸ್ಲಿ ಕೊಟ್ಟಿರುವಂತದ್ದು. ಎಸ್, ಡಿಸೈನಿಂಗ್ ತುಂಬಾನೇ ಯುನೀಕ್ ಆಗಿರುವಂತದ್ದು. ಈ ಒಂದು ಪರ್ಟಿಕ್ಯುಲರ್ ಪ್ರೈಸ್ ರೇಂಜ್ ಅಲ್ಲಿ ಈ ಒಂದು ಸ್ಮಾರ್ಟ್ ಫೋನ್ ತುಂಬಾನೇ ಚೆನ್ನಾಗಿರುವಂತದ್ದು. ಎಸ್, ನಿಮ್ಗೆ ಇನ್ನೊಂದು ಹೇಳ್ಬೇಕು, ಈ ಒಂದು ಸ್ಮಾರ್ಟ್ ಫೋನ್ ಪ್ರೈಸ್ ನಾನು ಕೆಳಗಡೆ ಕಮೆಂಟ್ ಬಾಕ್ಸ್ ಪಿನ್ ಮಾಡಿರ್ತೀನಿ, ನೀವು ಅಲ್ಲೂ ಕೂಡ ನೋಡಬಹುದು. ಹಾಗೆ ನಿಮಗೆ ಈ ಒಂದು ವಿಡಿಯೋ ಬಗ್ಗೆ ಏನ್ ಅನ್ಸುತ್ತೆ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಕೂಡ ಮಾಡಬಹುದು. ಎಸ್, ಡಿಸ್ಪ್ಲೇ ಬಗ್ಗೆ ಮಾತ್ರ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ನಿಮಗೆ 6.67 ಇಂಚಿನ ಫುಲ್ HD ಪ್ಲಸ್ OLED ಡಿಸ್ಪ್ಲೇ ಇರುವಂತದ್ದು, 120 Hz ರಿಫ್ರೆಶ್ ರೇಟ್ ಇರುವಂತದ್ದು, 1200 ನೈಟ್ಸ್ ಬ್ರೈಟ್ನೆಸ್ ಕೂಡ ನಿಮಗೆ ಸಿಗ್ತಿರೋದು. ಎಸ್, ಕಲರ್ ಅಕ್ಯುರಸಿ ತುಂಬಾ ಚೆನ್ನಾಗಿದೆ ಅಂತ ಹೇಳಲ್ಲ, ಡೀಸೆಂಟ್ ಆಗಿ ಈ ಒಂದು ಪ್ರೈಸ್ ರೇಂಜ್ಗೆ ಓಕೆ ಅಂತೀನಿ. ಡೀಸೆಂಟ್ಲಿ ಆಬ್ವಿಯಸ್ಲಿ ಈ ಒಂದು ಪ್ರೈಸ್ ರೇಂಜ್ಗೆ ತುಂಬಾ ಕೊಡ್ತಾರೆ ಅಂತ ಹೇಳಕ್ಕಲ್ಲ. ಆಬ್ವಿಯಸ್ಲಿ ಡೀಸೆಂಟ್ ಆಗಿ ತುಂಬಾ ಚೆನ್ನಾಗಿ ಅಕ್ಯುರಸಿ ಕೂಡ ಪರವಾಗಿಲ್ಲ ಅಂತೀನಿ ಈ ಒಂದು ಸ್ಮಾರ್ಟ್ ಫೋನ್ ನ ಡಿಸ್ಪ್ಲೇದು. ಇನ್ನು ಈ ಒಂದು ಸ್ಮಾರ್ಟ್ ಫೋನ್ ನಾವೇನಾದ್ರು ಪರ್ಫಾರ್ಮೆನ್ಸ್ ಸಿಗೋದು ಅಂದ್ರೆ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ MediaTek Dimensity 7300 ಈ ಒಂದು ಪ್ರೊಸೆಸರ್ ಇರುವಂತದ್ದು, LPDDR4X, ಅದರ ನಂತರ UFS 3.1 ಈ ಒಂದು ರ್ಯಾಮ್ ಮತ್ತೆ ಸ್ಟೋರೇಜ್ ಟೈಪ್ ಅಲ್ಲಿ ಬರ್ತಿರುವಂತದ್ದು. ಅಂತದ್ದು ನಿಮಗೆ 7,49,000 ಹತ್ರ ಸಿಗುವಂತದ್ದು. ಎಸ್, ಆಬ್ವಿಯಸ್ಲಿ ಈ ಒಂದು ಪ್ರೈಸ್ ರೇಂಜ್ಗೆ ಒಂದೊಳ್ಳೆ ಅಂತದ್ದು. 5000 mAh ಒಂದು ಬ್ಯಾಟರಿ ಕೆಪಾಸಿಟಿ ಇರುವಂತದ್ದು, ಲಿಟ್ರಲಿ 45 ವ್ಯಾಟ್ ಒಂದು ಚಾರ್ಜರ್ ಅಡಾಪ್ಟರ್ ಕೂಡ ನಿಮಗೆ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಸಿಗ್ತಾ ಇರುವಂತದ್ದು. ಗೇಮಿಂಗ್ ವಿಷಯಕ್ಕೆ ಹೋದ್ರೆ ಅಂದ್ರೆ ಆಬ್ವಿಯಸ್ಲಿ ಈ ಒಂದು ಸ್ಮಾರ್ಟ್ ಫೋನ್ ಗೇಮಿಂಗ್ ನಲ್ಲಿ ಹೈ ಇರುವಂತದ್ದು. ಆಬ್ವಿಯಸ್ಲಿ ಒಂದು ಒಳ್ಳೆ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಕೊಡುವಂತದ್ದು, ಯಾವುದೇ ರೀತಿ ಒಂದು ಲ್ಯಾಕ್ ಕೂಡ ಆಗಲ್ಲ. ಆಬ್ವಿಯಸ್ಲಿ ಈ ಒಂದು ಸ್ಮಾರ್ಟ್ ಫೋನ್ ಗೇಮಿಂಗ್ ನಿಮಗೆ 90 FPS ನಲ್ಲಿ ಆಡಬಹುದು. ಈ ಒಂದು ಸ್ಮಾರ್ಟ್ ಫೋನ್ ನಾನು ಆಗಲೇ ಹೇಳ್ದಂಗೆ. ಅದಾದ ನಂತರ ನಿಮಗೆ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ 6 ಆಕ್ಸಿಸ್ ಗೈರೋಸ್ಕೋಪ್ ಕೂಡ ಸಪೋರ್ಟ್ ಆಗ್ತಿರುವಂತದ್ದು. ಎಸ್, ದಿಸ್ ಇಸ್ ನೈಸ್ ಅಂತ ಹೇಳ್ತೀನಿ. ಗೇಮಿಂಗ್ ನಲ್ಲೂ ಕೂಡ ತುಂಬಾನೇ ಚೆನ್ನಾಗಿ ಆಕ್ಟಿವ್ ಆಗಿರುವಂತದ್ದು ಈ ಒಂದು ಸ್ಮಾರ್ಟ್ ಫೋನ್. ಎಸ್, ಆಬ್ವಿಯಸ್ಲಿ ಒಂದು ಒಳ್ಳೆ ಗೇಮಿಂಗ್ ಸ್ಮಾರ್ಟ್ ಫೋನ್ ಅಂತ ಕೂಡ ಹೇಳ್ಬೋದು. ಇನ್ನು ಈ ಒಂದು ಸ್ಮಾರ್ಟ್ ಫೋನ್ ನಾವೆಲ್ಲ ಸಾಫ್ಟ್ವೇರ್ ಹೋದ್ವಿ ಅಂದ್ರೆ ಈ ಒಂದು ಸ್ಮಾರ್ಟ್ ಫೋನ್ ನಿಮಗೆ ಔಟ್ ಆಫ್ ದ ಬಾಕ್ಸ್ ಸ್ಟ್ಯಾಂಡರ್ಡ್ 14 ವರ್ಷನ್ ಅಲ್ಲಿ ಬರ್ತಿರುವಂತದ್ದು. 2 ಇಯರ್ಸ್ ಬಂದ್ಬಿಟ್ಟು ಮೇಜರ್ ಅಪ್ಡೇಟ್ಸ್, ಅದ ನಂತರ 3 ಇಯರ್ಸ್ ಸೆಕ್ಯೂರಿಟಿ ಅಪ್ಡೇಟ್ಸ್ ನಿಮಗೆ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಸಿಗ್ತಿರುವಂತದ್ದು. ಅದ ನಂತರ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಕೆಲವೊಂದು AI ಫೀಚರ್ಸ್ ಎಲ್ಲ ಇರುವಂತದ್ದು. ಸೊ ನನಗೆ ಅದು ಹೈಲೈಟ್ ಅಂತ ಹೇಳಕ್ಕಲ್ಲ, ಇದೆಲ್ಲ ಒಂಥರ ಬೇಸಿಕ್ AI ಫೀಚರ್ಸ್, ತುಂಬಾನೇ ಹೈಲೈಟೆಡ್ AI ಫೀಚರ್ಸ್ ಏನಲ್ಲ. ಸೊ ಬೇಸಿಕ್ ಅಷ್ಟೇ, ಅದೇನು ತುಂಬಾನೇ ಹೈಲೈಟ್ ಮಾಡುವಂತ AI ಫೀಚರ್ಸ್ ಅಲ್ಲ. ಎಸ್, ಈ ಒಂದು ಸ್ಮಾರ್ಟ್ ಫೋನ್ ನಿಮಗೆ ಆಲ್ಮೋಸ್ಟ್ ಎಲ್ಲ ಒಂದು 5G ಬ್ಯಾಂಡ್ಸ್ ಕೂಡ ಕನೆಕ್ಟ್ ಆಗುವಂತದ್ದು. ಅದರ ನಂತರ Wi-Fi 6 ಇರುವಂತದ್ದು, Bluetooth 5.4 ಇರುವಂತದ್ದು. ಆಬ್ವಿಯಸ್ಲಿ ಕನೆಕ್ಟಿವಿಟಿ ವಿಷಯದಲ್ಲಿ ಎಲ್ಲಾನು ಓಕೆ, ಇಲ್ಲಾಂದ್ರೆ NFC ಒಂದು ಇಲ್ಲ, ಅದೊಂದು ಬೇಜಾರಾಯ್ತು. ಅದರ ನಂತರ ನಿಮಗೆ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೂಡ ಸಿಗ್ತಿರುವಂತದ್ದು. ಎಸ್, ನಾನು ಆಗ್ಲೇ ಹೇಳಿದೆ, ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಈ ಒಂದು ಪ್ರೈಸ್ ರೇಂಜ್ಗೆ ದಿಸ್ ಇಸ್ ವೆರಿ ಗುಡ್ ಅಂತ ಹೇಳ್ತೀನಿ ಈ ಒಂದು ಪ್ರೈಸ್ ರೇಂಜ್ಗೆ. ಇನ್ನು ಈ ಒಂದು ಸ್ಮಾರ್ಟ್ ಫೋನ್ ನಾವೇನಾದ್ರು ಕ್ಯಾಮ್ರಾ ಹೋದ್ವಿ ಅಂದ್ರೆ ಈ ಒಂದು ಸ್ಮಾರ್ಟ್ ಫೋನ್ ನಿಮಗೆ ರೇರ್ ಅಲ್ಲಿ 50MP ಮೇನ್ ಕ್ಯಾಮ್ರಾ ಇರುವಂತದ್ದು, ಅದಾದ ನಂತರ 2MP ಒಂದು ಡೆಪ್ತ್ ಕ್ಯಾಮ್ರಾ ಇರುವಂತದ್ದು, 16MP ಒಂದು ಫ್ರಂಟ್ ಕ್ಯಾಮ್ರಾ ನಿಮಗೆ ಸಿಗ್ತಾ ಇರುವಂತದ್ದು. ಎಸ್, ಫೋಟೋಸ್ ಡೀಸೆಂಟ್ ಆಗಿ ತುಂಬಾನೇ ಚೆನ್ನಾಗಿ ಬರ್ತಿರುವಂತದ್ದು, ಒಂದು ಕಲರ್ ಅಕ್ಯುರಸಿ ಎಲ್ಲ ಕೂಡ ತುಂಬಾನೇ ಚೆನ್ನಾಗಿ ಬರ್ತಿರುವಂತದ್ದು. ಎಸ್, ಖಂಡಿತವಾಗ್ಲು ತುಂಬಾ ಚೆನ್ನಾಗಿರುವಂತದ್ದು ಈ ಒಂದು ಸ್ಮಾರ್ಟ್ ಫೋನ್ ಕ್ಯಾಮ್ರಾ. ಎಸ್, ಇನ್ನು ಕೊನೆಯದಾಗಿ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ನಿಮಗೆ IP65 ಸರ್ಟಿಫಿಕೇಶನ್ ಕೂಡ ಸಿಗ್ತಿರುವಂತದ್ದು. ಇಟ್ಸ್ ಗುಡ್ ಅಂತ ಹೇಳ್ತೀನಿ. ಅದಾದ ನಂತರ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಒಂದು ಕನೆಕ್ಟಿವಿಟಿಗೂ ಕೂಡ ಈ ಒಂದು ಸ್ಮಾರ್ಟ್ ಫೋನ್ ಕನೆಕ್ಟ್ ಆಗುವಂತದ್ದು. ಇನ್ನು ಕೊನೆಯದಾಗಿ ನೀವೇನಾದ್ರು ಈ ಒಂದು ಸ್ಮಾರ್ಟ್ ಫೋನ್ ನ ಈ ಒಂದು ಪ್ರೈಸ್ ರೇಂಜ್ ಪರ್ಚೇಸ್ ಮಾಡಬಹುದು ಅಂದ್ರೆ ಖಂಡಿತವಾಗಿ ಈ ಒಂದು ಪ್ರೈಸ್ ರೇಂಜ್ ಈ ಒಂದು ಸ್ಮಾರ್ಟ್ ಫೋನ್ ಪರ್ಚೇಸ್ ಮಾಡಬಹುದು ಅಂತೀನಿ. ಯಾಕಂದ್ರೆ ನಾನು Moto Edge 50 ನಿಯೋ ಈ ಒಂದು ಸ್ಮಾರ್ಟ್ ಫೋನ್ ನಾವು ಕಂಪೇರ್ ಮಾಡಿದ್ರೆ ಈ ಒಂದು ಸ್ಮಾರ್ಟ್ ಫೋನ್ ಜೊತೆಗೆ ಖಂಡಿತವಾಗಿ ಈ ಒಂದು ಸ್ಮಾರ್ಟ್ ಫೋನ್ ಇದೆ ತುಂಬಾನೇ ಚೆನ್ನಾಗಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುವಂತದ್ದು. ನೋಡಿ ಪರ್ಚೇಸ್ ಮಾಡ್ಬೇಕು ಅಂತೀರಾ, ಇದರ ಒಂದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ, ನೀವು ಅಲ್ಲಿಂದ ಕೂಡ ಪರ್ಚೇಸ್ ಮಾಡಬಹುದು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತಂದ್ರೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ಟೆಕ್ಮೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರುವಂತ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಬಹುದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.